ನಟ ದರ್ಶನ್ ಪಾಲಿಗೆ ಈ ದೀಪಾವಳಿ ಕೂಡ ಬೆಳಕಿಲ್ಲದ ದೀಪಾವಳಿ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಕಾರಣ ಇಷ್ಟೇ, ಹೋದ ವರ್ಷ ನಾವು ನೋಡಿದ್ವಿ ದೀಪಾವಳಿ ಸಂದರ್ಭದಲ್ಲಿ ಅವರು ರಿಲೀಸ್ ಆಗಿದ್ರು ಕೂಡ ಯಾವುದೇ ಹಬ್ಬಗಳನ್ನು ಅವರು ಆಚರಣೆ ಮಾಡಿರಲಿಲ್ಲ ಹಾಗೂ ವಿಶ್ ಕೂಡ ಮಾಡಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಈಗಲೂ ಅಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಈ ಬಾರಿ ಕೂಡ ದೀಪಾವಳಿ ಅನ್ನೋದು ಬೆಳಕು ತರಬೇಕಾಗಿತ್ತು, ಅಂದರೆ ದರ್ಶನ್ ಬಾಳಲ್ಲಿ ಅದಿಲ್ಲ. ಕಳೆದ ಬಾರಿ ದೀಪಾವಳಿ ಸಮಯದಲ್ಲಿ ರಿಲೀಸ್ ಆಗಿದ್ರು ದರ್ಶನ್. ಆಲ್ಮೋಸ್ಟ್ ಫಸ್ಟ್ ಅವರಿಗೆ ಮೆಡಿಕಲ್ ಬೇಲ್ ಗ್ರ್ಯಾಂಟ್ ಆಗಿದ್ದು ಅಕ್ಟೋಬರ್ 30ನೇ ತಾರೀಕು. ಆಗ ಮನೆಯಲ್ಲಿದ್ದರೂ ಕೂಡ ದೀಪಾವಳಿಯನ್ನು ಆಚರಿಸಲಿಲ್ಲ, ರೆಸ್ಟ್ ತೊಗೊಂಡಿದ್ರು. ಯಾಕಂದರೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಬಂದಿದ್ದಲ್ವ ಅವರು. ಮತ್ತೆ ಜೈಲಲ್ಲಿರುವಂತಹ ದರ್ಶನ್ ಬಾಳಲ್ಲಿ ದೀಪಾವಳಿ ಇಲ್ಲ ಅಂತ ಅವರ ಆಪ್ತರೆಲ್ಲ ಬೇಸರಿಸ್ಕೊಂಡಿದ್ದಾರೆ. ಹಾಸಿಗೆ ದಿಂಬಿಲ್ಲ, ಕ್ವಾರಂಟೈನ್ ಸೆಲ್ನಲ್ಲೇ ಇರುವಂತಹ ಅನಿವಾರ್ಯತೆ. ಹೊರಗಡೆ ಆಚೆಗಡೆ ದರ್ಶನ್ಗಿದ್ದಂತಹ ಜೀವನ ಎಂತಹ ಲಕ್ಸುರಿ ಲೈಫ್ ಸ್ಟೈಲು, ಸುಖದ ಸುಪ್ಪತ್ತಿಗೆ ಮತ್ತು ಬದುಕಿದ್ರೆ ಹಿಂಗೆ ಬದುಕಬೇಕು ಅಂತ ಹಲವರಿಗೆ ಆಸೆ ತರಿಸುವಷ್ಟು ಐಷಾರಾಮಿ ಇತ್ತು. ಈಗೆಲ್ಲವೂ ಚಿತ್ರಣ 1 ವರ್ಷಗಳಲ್ಲಿ ಎಲ್ಲವೂ ಬದಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಪ್ರತಿ ಸಲ ದೀಪಾವಳಿನ ತುಂಬ ಗ್ರ್ಯಾಂಡಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಆಚರಣೆ ಮಾಡಿ ರೂಢಿಯಲ್ಲಿತ್ತು. ಬಟ್ ಹೋದ ವರ್ಷದಿಂದ ಇಡೀ ಸೆನಾರಿಯೋ ಬದಲಾಗಿದೆ. ಜೈಲಲ್ಲಿರುವಂತಹ ದರ್ಶನ್ ಸಹ ವಿಚಾರಣಾಧೀನ ಕೈದಿಗಳ ಹತ್ರ ಏನಾದರೂ ಇದನ್ನು ಹೇಳ್ಕೊಂಡು ಬೇಸರವನ್ನು ವ್ಯಕ್ತಪಡಿಸಿದ್ರಂತ ಏನೇನು ಮಾಹಿತಿ ಇದೆ? ಮಮತಾ, ದರ್ಶನ್ ಕಳೆದ ಬಾರಿ ಕೂಡ ಯಾವಾಗ ಪರಪ್ಪನಗ್ರಹಾರ ಜೈಲನ್ನು ಸೇರಿದ್ರು, ಅದಾದ ಬಳಿಕ ರಾಜಾತಿಥ್ಯ ಪ್ರಕರಣದಲ್ಲಿ ಬಳ್ಳಾರಿ ಜೈಲನ್ನು ಸೇರಿದ್ರು. ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶವನ್ನು ಪಡ್ಕೊಂಡಿದ್ರು. ಹೀಗಾಗಿ ಕಳೆದ ವರ್ಷದ ದೀಪಾವಳಿ ಸಂದರ್ಭದಲ್ಲಿ ಅವರು ಜೈಲಿನಿಂದ ರಿಲೀಸ್ ಆಗಿ ಮನೆ ಸೇರಿಕೊಂಡಿದ್ರು. ಅಂದರೆ ಮನೆಯಲ್ಲಿ ಒಂದಷ್ಟು ವಿಶ್ರಾಂತಿಯನ್ನು ಮಾಡುವ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಅದ್ದೂರಿಯಾಗಿ ದೀಪಾವಳಿಯನ್ನು ಆಚರಣೆ ಮಾಡೋದಕ್ಕೆ ಆಗಿರಲಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಬಹುತೇಕ ಸಂದರ್ಭದಲ್ಲಿ ಅದ್ದೂರಿಯಾದಂತಹ ದೀಪಾವಳಿಯನ್ನು ಫ್ರೆಂಡ್ಸು ಫ್ಯಾಮಿಲಿಯ ಜೊತೆಗೆ ದರ್ಶನ್ ಆಚರಣೆಯನ್ನು ಮಾಡಿದ್ರು. ಆದರೆ ಈ ಬಾರಿ ಅದು ಸಾಧ್ಯವಾಗಿಲ್ಲ. ಕಾರಣ ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲೇ ಇನ್ನೂ ದರ್ಶನ್ ಇರುವಂತಾಗಿದೆ. ಹೀಗಾಗಿ ಸಹಕೈದಿಗಳ ಜೊತೆ ಈ ಒಂದಷ್ಟು ಬಾರಿ ಮಾತುಕತೆ, ಒಂದಷ್ಟು ಬಾರಿ ಸುಮ್ಮನೆ ಕುಳಿತುಕೊಳ್ಳೋದು, ಇವೆಲ್ಲವೂ ಕೂಡ ಪ್ರತಿನಿತ್ಯ ಜೈಲಿನಲ್ಲಿ ಕಾಮನ್ ಆಗಿದೆ. ಯಾಕಂತ ಹೇಳಿದ್ರೆ ದೀಪಾವಳಿಯನ್ನು ಸ್ನೇಹಿತರು, ಮಗ ಮತ್ತು ಹೆಂಡತಿ ಮಕ್ಕಳ ಜೊತೆ ಆಚರಣೆ ಮಾಡ್ತಿದ್ದಂತಹ ದರ್ಶನ್ಗೆ ಈ ಬಾರಿ ದೀಪಾವಳಿಯನ್ನು ಆಚರಣೆ ಮಾಡುವಂತಹ ಅವಕಾಶ ಒದಗಿ ಬಂದಿಲ್ಲ. ಕಾರಣ ಈಗಾಗಲೇ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ನಿರಾಕರಣೆಯಾದಂತಹ ಹಿನ್ನೆಲೆಯಲ್ಲಿ ಜೈಲನ್ನು ಸೇರುವಂತಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅದು ಮನಸ್ಸಿನಲ್ಲಿ ದುಗುಡ, ಎಲ್ಲೋ ಒಂದು ಕಡೆ ಆ ಒಂದು ಆತಂಕ ಇದ್ದೇ ಇರುವಂತಹದ್ದು. ಹೀಗಾಗೋಯ್ತಲ್ಲ ಜೀವನದ ಪರಿಸ್ಥಿತಿ ಅನ್ನೋ ಮಟ್ಟಿಗೆ ಒಂದಷ್ಟು ಬಾರಿ ಸಹಕೈದಿಗಳ ಜೊತೆ ಇದೇ ರೀತಿಯಾದಂತಹ ಮಾತನ್ನು ಸಹ ಆಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ನರಸಿಂಹಮೂರ್ತಿ, ಈಗ ಇವ್ರ ಫ್ಯಾಮಿಲಿಯವರು ಸಾಮಾನ್ಯವಾಗಿ ಲಾಸ್ಟ್ ಟೈಮೆಲ್ಲ ನಾವು ನೋಡ್ತಾ ಇದ್ವಿ, ತುಂಬ ವೀಕ್ಲಿ ಒನ್ಸ್ ಬರ್ತಾ ಇದ್ರು. ಈಗಂತೂ ತುಂಬ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಹಬ್ಬದ ಟೈಮ್ನಲ್ಲಿ ಏನಾದರೂ ಬರೋದಕ್ಕೆ ಮನಸ್ಸು ಮಾಡ್ತಾ ಇದ್ದಾರಾ? ನಿರೀಕ್ಷೆ ಏನಾದರೂ ಇದೆಯಾ? ಈ ವಾರದಲ್ಲಿ ಏನಾದರೂ ಬಂದು ಮೀಟ್ ಮಾಡ್ತಾರಂತ? ದಿವ್ಯಾ, ಮಮತಾ, ಈ ಹಿಂದೆ ಜೈಲು ಸೇರಿದಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರೇನಿದ್ರು ಅವರು ಹಲವಾರು ಬಾರಿ ಜೈಲಿಗೆ ಬರ್ತಿದ್ರು. ಅದು ವಿಜಯಲಕ್ಷ್ಮಿ ಇರ್ಬೋದು, ಅವ್ರ ಪುತ್ರ ಇರ್ಬೋದು, ಮತ್ತು ಅವರ ಸ್ನೇಹಿತರು, ಇವರೆಲ್ಲರೂ ಕೂಡ ಜೈಲಿಗೆ ಹೋಗಿ ಬರ್ತಿದ್ರು. ಆದರೆ ಈ ಬಾರಿ ಜೈಲಿನಲ್ಲಿ ಸ್ಟ್ರಿಕ್ಟ್ ಮಾಡಲಾಗಿದೆ. ಅಂದರೆ ಇವರು ಜನರಲ್ ಎಂಟ್ರಿಯಲ್ಲಿ ಹೋಗಿ ಅವ್ರನ್ನ ಮಾತನಾಡಿಸ್ಕೊಂಡು ಬರಬೇಕು. ಜನರಲ್ ಎಂಟ್ರಿ ಹಾಕಿಸಿ ಇವರು ದರ್ಶನ್ನ ಭೇಟಿ ಮಾಡಿ ಬರೋದಕ್ಕೆ ಸುಮಾರು 2 ತಾಸು ಆಗುತ್ತೆ. ಸಾಮಾನ್ಯ ಜನರಂತೆ ಸರತಿ ಸಾಲಿನಲ್ಲಿ ನಿಂತ್ಕೊಳ್ಬೇಕು. ಹೀಗಾಗಿ ಎಲ್ಲೋ ಒಂದು ಕಡೆ ದರ್ಶನ್ಗೆ ಹೀಗಾಗಿಯೇ ಹೆಂಡತಿಗೆ ನೀನು ಪದೇ ಪದೇ ಜೈಲಿನ ಬಳಿ ಬರಬೇಡ ಅನ್ನೋ ಮಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಾರಣ ಏನಂತ ಹೇಳಿದ್ರೆ, ಪ್ರತಿ ಬಾರಿ ಈ ಹಿಂದೆ ಹೋದಂತಹ ಸಂದರ್ಭದಲ್ಲಿ ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗ್ತಿದ್ರು, ಆರಾಮಾಗಿ ದರ್ಶನ ನೋಡ್ಕೊಂಡು ಬರ್ತಿದ್ರು. ಇದೀಗ ಜನರಲ್ ಎಂಟ್ರಿ ಇರೋದ್ರಿಂದ ಒಂದು ಮಧ್ಯದಲ್ಲಿ ಒಂದು ಜಾಲರಿ ಹಾಕಿರ್ತಾರೆ. ಹೀಗಾಗಿ ಆ ಜಾಲರಿಯ ಎದುರು ಬದ್ರು ನಿಂತ್ಕೊಂಡು ಮಾತಾಡಬೇಕು. ಈ ಹಿಂದೆ ಸ್ಪೆಷಲ್ ಎಂಟ್ರಿ ಇದ್ದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ಕುಳಿತುಕೊಂಡು ಮಾತನಾಡೋರು. ಈಗ ಅದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಹೀಗಾಗಿಯೇ ಸಹಜವಾಗಿ ಜೈಲಿನಲ್ಲಿ ಒಂದಷ್ಟು ಈ ಜೈಲಿನ ನಿಯಮಗಳೇನಿದೆ ಅದರಿಂದ ಒಂದಷ್ಟು ನೊಂದು ಬೇಸತ್ತು ದರ್ಶನ್ ಹೆಂಡತಿಗೆ ಬರಬೇಡ, ಪದೇ ಪದೇ ಬರೋದಕ್ಕೆ ಹೋಗಬೇಡ ಅನ್ನೋ ಮಟ್ಟಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮಮತಾ, ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.